ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ದೀಪಾವಳಿಗಿಂತ 2-3 ಮುಂಚಿನ ದಿವಸದ ವ್ಲಾಗ್ ಆಗಿರ್ತದೆ. ನಮ್ಮ ಮನೆಯಲ್ಲಿ ನಾವು ಸುಮ್ಮನೆ ಹೀಗೆ ಅಡಿಗೆ ಮಾಡ್ತಾ ಇದ್ವಿ. ನಮ್ಮ ಅಣ್ಣ ಕುಕಿಂಗ್ ಮಾಡ್ತಾ ಇದ್ದ, ಅಂಡ್ ದೆನ್ ಮೈ ಕಸಿನ್ಸ್ ಬರ್ತ್ಡೇ. ಸೊ ಇವಾಗ ನಾನು ತೋಟದಲ್ಲಿದ್ದೇನೆ. ನೀವು ಅನ್ಕೊಳ್ಬೋದು ಇವಳೆಂತ ವಿಡಿಯೋ ಮಾಡ್ಲಿಕ್ಕೆ ತೋಟಕ್ಕೆ ಬಂದದ ಅಂತ. ನಾನು ಹಾಗೆಂತ ಬಂದದಲ್ಲ, ನಾನು ಸುಮ್ಮನೆ ತೋಟ ನೋಡ್ಲಿಕ್ಕೆ ಅಂತ ಬಂದದ್ದು ಈಗ, ಆಯ್ತಾ. ಹಾಗೆ ನಂಗೆ ಆಯ್ತು ಇದು ವಿಡಿಯೋ ಸಹ ಮಾಡುವ, ಸ್ವಲ್ಪ ಏನು ಮುಖ ಸ್ವಲ್ಪ ಬೆಳಕು ಬರ್ತದಲ್ಲ ಮುಖದ ಮೇಲೆ. ಸೊ ಇಂಡೋರಲ್ಲಿ ಅಷ್ಟು ಬರುದಿಲ್ಲ ನೋಡಿ. ಸೊ ಹಾಗೆ ಈಗ ನಾನು ತೋಟಕ್ಕೆ ಎಂತಕ್ಕೆ ಬಂದದಂತ ಹೇಳಿದ್ರೆ, ನಾನು ಕೆಲಸ ಮಾಡ್ತೇನೆ. ಓಕೆ, ಆಕ್ಚುಲಿ ದ ಥಿಂಗ್ ಈಸ್, ಸುಮ್ಮನೆ ತುಂಬಾ ನಾನು ಮನೆಗೆ ಬರೋದು 2-3 ತಿಂಗಳು ಆಯ್ತು. ನಾನು ಹಾಗೆ ಒಮ್ಮೆ ಸುಮ್ಮನೆ ತೋಟ ಎಲ್ಲ ನೋಡುವ ಹೇಗುಂಟು ಅಂತೇಳಿ ಅಂತ ಬಂದದ್ದು. ಸೊ ಇವಾಗ ಮಳೆಗಾಲ ಅಲ್ಲ, ನೀವು ನಿನ್ನೆಯ ಮಳೆ ನೋಡ್ಬೇಕಿತ್ತು. ಯಪ್ಪ ಎಂತ ಮಳೆ, ಮಧ್ಯಾಹ್ನ ಸ್ಟಾರ್ಟ್ ಆದ ಮಳೆ, ಸಂಜೆ ಇಡೀ ಮಳೆ ಹಾಗೆ. ಸೊ ಇಲ್ಲಿ ನಮ್ಮ ತೋಟದಲ್ಲಿ ಅಷ್ಟೆಂತ ಇಲ್ಲ ತೋರಿಸುವಂಥದ್ದು, ನಾರ್ಮಲ್. ಅಂಡ್ ಇವಾಗ ನಾನು ನಿಮಗೆ ನಮ್ಮ ಕೆರೆ ಮತ್ತೆ ತೋಡನ್ನು ತೋರಿಸ್ತೇನೆ, ಆಯ್ತಾ. ಸೊ ಅದಕ್ಕೆ ನಾನು ಯಾರಾದ್ರೂ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಅಕ್ಕಪಕ್ಕದವರು ಒಳಗೆ ಹುಚ್ಚು ಅಂತ ಅನ್ಕೊಳ್ಬಹುದು. ಕೆರೆಯಲ್ಲಿ ನೀರು ಫುಲ್ ಆಗಿದೆ, ಅಂದ್ರೆ ಅದ್ರಲ್ಲಿ ನೀರು ಇರ್ತದೆ. ಬಟ್ ಈಗ ನಿನ್ನೆ ತುಂಬಾ ಮಳೆ ಬಂತಲ್ಲ, ಹಾಗೆ ತುಂಬಾ ಫುಲ್ ಆಗಿದೆ. ಸೊ ಐ ಜಸ್ಟ್ ಶೋ ಯು ಗೈಸ್. ಇದು ಆಕ್ಚುಲಿ ಕೆರೆ. ಇದು ಯಾವ ತರ ಕೆರೆ ಅಂತ ಹೇಳಿದ್ರೆ, ಇಲ್ಲಿ ನಾನೀಗ ತೋರಿಸಿದ ಕೆರೆ ಇತ್ತಲ್ಲ, ಆಗ ತೋರಿಸಿದಲ್ಲಿ ಆ ಕೆರೆ ಅದು ತೋಡಿಂದ ಬರುದು ಸ್ವಲ್ಪ ನೀರು. ಹೇಗೆ ಅಂತ ಹೇಳಿದ್ರೆ, ಇದ್ರಲ್ಲಿ ನೀರು ತುಂಬಾ ಫುಲ್ ಆದ್ರೆ ಅದು ತೋಡಿಗೆ ಹೋಗ್ತದೆ ಆಕ್ಚುಲಿ. ಆದ್ರೆ ಮಳೆ ಅಲ್ಲ, ಸೊ ಅದ್ರಲ್ಲಿ ಅಂದ್ರೆ ಫುಲ್ ಹೋಗುದಿಲ್ಲ. ಸ್ವಲ್ಪ ನಾವು ಸಣ್ಣ ಇದ್ದಾಗ ಇಲ್ಲಿ ಇದು ಮೀನು ಇಡ್ಲಿಕ್ಕೆ ಬರ್ತಿದ್ವಿ. ಅದು ನಿಮಗೆ ಗೊತ್ತಿರ್ಬೋದು, ಅದು ತೋಡಿ ಇದು ಕೆರೆ ಮೀನು ಎಂತ ಅಂತಾರೆ, ಅದಕ್ಕೆ ಹಂಗೆ ಹೆಸರು ಮಾಡ್ತಾ ಇದ್ವಿ. ಅದು ನನ್ನ ಅಮ್ಮನವರಿಗೆಲ್ಲ ತುಂಬಾ ಇಷ್ಟ. ಅಂತ ಹೇಳಿದ್ರೆ ಮಾಸನೆ ಇಪ್ಪದು ಅಂತ ಹೇಳ್ತಿರ್ತಾರೆ ಹಾಗೆ. ಅಂಡ್ ನಾವಿವಾಗ ನಾನು ತೋಡ ಹತ್ರ ಬಂದೆ, ಆಯ್ತಾ. ಈ ತೋಡಲ್ಲಿ ನಿಮಗೆ ತುಂಬಾ ಮೆಮರೀಸ್ ಉಂಟು. ನಾವು ಸಣ್ಣ ಇದ್ದಾಗ ಈ ತೋಡು ತುಂಬಾ ಡಿಫ್ರೆಂಟ್ ಇತ್ತು ಆಕ್ಚುಲಿ. ಒಂಥರ ಸ್ವಲ್ಪ ಇಲ್ಲಿ ಎಷ್ಟು ಗುಂಡಿ ಇರ್ಲಿಲ್ಲ, ಅಲ್ಲಿ ಉಂಟಲ್ಲ ಅಲ್ಲಿ ಫುಲ್ ಗುಂಡಿತ್ತು. ಆಮೇಲೆ ಫುಲ್ ಇಷ್ಟು ಅಗಲ ಸಹ ಇರ್ಲಿಲ್ಲ. ಈಗ ಅದು ಹಾಗೆ ಅಲ್ಲ, ನೀರು ಜಾಸ್ತಿ ಬಂದಾಗ ಅಗಲ ಹಾಕಿಕೊಂಡು ಹೋಗುದಲ್ಲ. ನಾನು ತೋಟಕ್ಕೆ ಎಂತಕ್ಕೆ ಬಂದದ್ದು ಅಂತ ಹೇಳಿದ್ರೆ, ತೆಂಗಿನಕಾಯಿ ಹೆಕ್ಕಲಿಕ್ಕೆ, ಆಯ್ತಾ. ಆದ್ರೆ ನಾನು ಅಲ್ಲಿ ಹೋಗಿ ತೆಂಗಿನಕಾಯಿ ಹೆಕ್ಕಿ ಅಲ್ಲಿ ಇಟ್ಟು ಬಂದಿದ್ದೇನೆ. ಈಗ ಎಂತ ಅಂತ ಹೇಳಿದ್ರೆ, ನಂಗೆ ಅದನ್ನ ತಕೊಂಡ್ ಬರ್ಲಿಕ್ಕೆ ಆಗಕ್ಕಿಲ್ಲ. ಅಂಡ್ ನಾನು 1-2 ಸಿಗ್ಬೋದು ಅಂತ ಅನ್ಕೊಂಡೆ. ಸೊ ಕೈ ಬೀಜಿಕೊಂಡು ಬಂದೆ. ಈಗ ಹೋಗಿ ಅಪ್ಪನೊಟ್ಟಿಗೆ ಅಥವಾ ಅಣ್ಣನೊಟ್ಟಿಗೆ ಹೇಳ್ತೇನೆ ತಕೊಂಡು ಬರ್ಲಿಕ್ಕೆ, ಅಷ್ಟೇ. ಈ ವ್ಲಾಗಿಗೆ ಇಷ್ಟು ಸಾಕ ಅಂತ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಒಂದು ಸಬ್ಸ್ಕ್ರೈಬ್ ಕೌಂಟ್